ಏನಿವರು ಬರಲೇ ಇಲ್ಲ, ಆವಾಗಲೇ ಬರ್ತೀನಿ ಅಂದ್ರಲ್ವಾ. ಸ್ವಲ್ಪ ಲೇಟಾಗಿರುತ್ತೆ, ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ನೋಡೋಣ. ಆದರೂ ನಾನೇ ಪಿಕ್ ಮಾಡ್ಬೋದಿತ್ತಲ್ವ ಮನೆ ಹತ್ರ ಹೋಗಿ. ನನಗೇನೋ ಬುದ್ಧಿನೇ ಇಲ್ಲ, ನನ್ನಂತರ ದಡ್ಡನ ಥರ ನಾನು. ಅಯ್ಯೋ ಪಾಪ, ಬಸ್ ಸಿಕ್ಕಿರುತ್ತೋ ಇಲ್ವೋ, ಬಸ್ಸಲ್ಲೆಲ್ಲ ಬರಬೇಕು ಅವರು. ಅಲ್ಲೋಗ್ತಿದ್ದಾರಲ್ವಾ. ರೀ ರೀ ಬನ್ನಿ, ಇಲ್ಲೇ ಇದ್ದೀನಿ. ಯಾಕ್ರಿ ಆ ಕಡೆ ಹೋಗ್ತಿದ್ದೀರಾ? ನೀವು ಆ ಕಡೆ ಇದ್ದೀರಾ ಅನ್ಕೊಂಡು ಆ ಕಡೆ ಹೋಗ್ತಿದ್ದೆ. ಸ್ಯಾರಿ ಹಾಕಲ್ಲ ಅಂದ್ರಿ, ಸ್ಯಾರಿ ಸಖತ್ತಾಗೆ ಕಾಣ್ತೀರಾ. ನಿಮಗೆ ಸ್ಯಾರಿ ಹಾಕಿದ್ರೆ ಇಷ್ಟ ಆಗುತ್ತೆ ಅಂದ್ರಲ್ಲ, ಅದಕ್ಕೆ ನಾನು ಕಷ್ಟಪಟ್ಟು ಹಾಕೊಬಂದೆ. ಹೌದಾ, ಕಷ್ಟಪಟ್ಟು ಹಾಕೊಬಂದ್ರ? ಇಷ್ಟಪಟ್ಟವ್ರಿಗೋಸ್ಕರ ಹಾಕೊಳ್ಳೋದು ಕಷ್ಟ ಏನಾಗಲ್ಲ, ಇಷ್ಟಪಟ್ಟೆ ಹಾಕೊಬಂದೆ. ನನಗೆ ಗೊತ್ತಿತ್ತು ನೀವು ಸ್ಯಾರಿನೇ ಹಾಕೊಬರ್ತೀರಾ ಅಂತ. ಹೌದಾ, ಅದೇನು ಗೊತ್ತಿತ್ತು ನಿಮಗೆ? ಹೌದು, ಬನ್ರಿ ಕುತ್ಕೊಳ್ಳಿ, ಯಾಕ್ರ ಸುಮ್ಮನಿದ್ದೀರಾ? ಮತ್ತೆ ಏನ್ರಿ ಸಮಾಚಾರ, ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಆದ್ರೂ ಏನೋ ಒಂಥರ ಸಖತ್ತಾಗಿ ಕಾಣ್ತಿದ್ದೀರಾ ಕಣ್ರಿ. ಹೌದಾ? ನನ್ನ ಹುಡುಗಿ ಅಲ್ವಾ, ಸಖತ್ತಾಗೆ ಕಾಣ್ಬೇಕು ಬಿಡಿ. ಮೈ ಸೆಲೆಕ್ಷನ್ ಇಸ್ ಆಲ್ವೇಸ್ ಬೆಸ್ಟ್. ಮತ್ತೆ ಹೆಂಗಿದೆ ಲೈಫು? ಆದರೂ ಅವತ್ತಿನ ನಿಮ್ಮನ್ನು ಏನೋ ಕೇಳಬೇಕು ಅಂದ್ಕೊಂಡು ಕೇಳೋಕ್ಕೆ ಆಗಲಿಲ್ಲ ಗೊತ್ತಾ. ಹೌದಾ, ಏನು ಕೇಳಿ? ರೀ ಅನಿತಾ ಅವರೇ, ನಿಜ ಹೇಳಿ, ನಾನು ನಿಜವಾಗ್ಲೂ ಇಷ್ಟ ಆದ್ನಾ? ಹೌದು. ಮನೆಯವ್ರು ಬಲವಂತಕ್ಕೇನೋ ಒಪ್ಕೊಂಡಿಲ್ಲ ಅಲ್ವಾ ನೀವು? ಆ ಥರ ಏನಾದ್ರು ಇದ್ರೆ ಹೇಳ್ರಿ, ಇವಾಗಲೇ ಎಲ್ಲ ಸರಿ ಮಾಡ್ಕೊಬಿಡೋಣ. ಇಲ್ಲ, ಆ ಥರ ಏನಿಲ್ಲ, ನಾನು ಇಷ್ಟಪಟ್ಟೆ ಒಪ್ಕೊಂಡಿರೋದು. ಗೊತ್ತಿತ್ತು ಕಣ್ರಿ ನೀವೆಂಥ ಹುಡುಗಿ ಅಂತ. ಮತ್ತೆ ಏನು ಸಮಾಚಾರ? ಏನಿಲ್ಲ, ನೀವೇ ಹೇಳ್ಬೇಕು. ನಾವೇನು ಹೇಳೋದು ಮೇಡಮ್, ನೀವೇ ಹೇಳಬೇಕು. ಹೇಗೆ ಮತ್ತೆ ಏನು ಡ್ರೆಸ್ ತಗೋತೀನಿ ಅಂತಿದ್ರಲ್ರಿ, ನಡೀರಿ ತಗೊಡ್ತೀನಿ. ಇವಾಗೇನು ಬೇಡ ಬಿಡಿ. ರೀ ನಡೀರಿ ಸುಮ್ಮನೆ, ನಾನು ತಗೊಡ್ತೀನಿ ಅಷ್ಟೇ. ನೀವೇ ಹೇಳಿದ್ರಲ್ರಿ ತಗೊಡು ಅಂತ. ನೆಕ್ಸ್ಟ್ ಟೈಮ್ ತಗೋಸ್ಕೊತೀನಿ. ಇವಾಗಲೂ ತಗೊಡ್ತೀನಿ, ನೆಕ್ಸ್ಟ್ ಟೈಮು ತಗೊಡ್ತೀನಿ, ಇನ್ಯಾರು ತಗೊಡ್ತೀನಿ ನಿಮಗೆ, ನಾನೇನು ತಗೊಳ್ಬೇಕಲ್ವಾ, ನಡೀರಿ ತಗೊಡ್ತೀನಿ. ಆದರೂ ನೆಕ್ಸ್ಟ್ ಸಲ ತಗೋತಿದ್ದೆ. ಸುಮ್ಮನೆ ನಡೀರಿ ರೀ, ಇವತ್ತೇ ಎಂಜಾಯ್ ಮಾಡಬೇಕು, ನೆಕ್ಸ್ಟ್ ಆಮೇಲೆ ನೋಡಿದ್ರಾಯ್ತು. ಈ ಸೀರೆ ಯಾವಾಗ ತಗೊಂಡ್ರಿ? ನಂಗೆ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ ಅಂದರೆ ಈ ಸೀರೆ ಸಖತ್ ಕಾಣ್ತಾ ಇದೆ ನಿಮಗೆ. ಇದು ಅವಾಗಲೇ ಕಾಲೇಜ್ ಫಂಕ್ಷನ್ ಅಂತ ತಗೊಂಡು. ಸೆಲೆಕ್ಷನ್ನೇ ಬರಲ್ಲ ಅಂದರೆ ಇಷ್ಟೊಂದು ಚೆನ್ನಾಗಿರೋ ತಗೊಂಡಿದ್ದ. ಇದು ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ತಗೊಟ್ಟಿದ್ದು, ಎಲ್ಲ ಒಟ್ಟಿಗೆ ಹೋಗಿದ್ವಲ್ಲ, ಅವಾಗೆಲ್ಲ ಇದೇ ಥರ ತಗೊಂಡು. ಆದರೂ ಇದು ಅದೇ ಅವರೆಲ್ಲರಿಗಿಂತ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಲ್ಲ? ಹೌದಾ, ನೀವು ಅವರೆಲ್ಲರನ್ನೂ ನೋಡಿದ್ದೀರಾ? ನೋಡಿಲ್ಲ, ಹಂಗೆ ಗೆಸ್ ಮಾಡಿದೆ ಅಷ್ಟೆ. ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಇದ್ದಾರೆ ಗೊತ್ತಾ. ಆದರೂ ನಿಮ್ಮಷ್ಟು ಚೆನ್ನಾಗಿರಲ್ಲ ಬಿಡ್ರಿ, ನೀವು ಸೂಪರ್. ಸಾಕು ಸಾಕು ನನ್ನ ಹೊಗಳಿದ್ದು. ಹೋಗ್ಲಿಕ್ಕೆ ಏನಲ್ಲ ರೀ, ರಿಯಾಲಿಟಿ ಏನು ಸಖತ್ತಾಗಿದೆ ಗೊತ್ತಾ, ನೀವು ಸಖತ್ತಾಗೇ ಇದ್ದೀರಾ. ಆದರೂ ನಂಗೆ ಯಾಕೋ ಜಾಸ್ತಿ ಆಯಿತು ಅನ್ನಿಸ್ತಿದೆ. ಎಂತ ಜಾಸ್ತಿನೂ ಇಲ್ಲ ಏನೂ ಇಲ್ಲ, ನಡೀರಿ ರೀ ಸುಮ್ಮನೆ, ಇರೋದೇ ಹೇಳಿದ್ದಕ್ಕಂತೆ. ಎಲ್ಲಿ ತಗೋತೀರಾ ಡ್ರೆಸ್ನ? ಎಲ್ಲಾದರೂ ತಗೊಳ್ಳಿ, ಪರವಾಗಿಲ್ಲ. ಇಲ್ಲಿ ಪಕ್ಕದಲ್ಲಿ ಒಂದು ಫ್ರೆಂಡ್ಸ್ ಇದೆ, ಆ ಸಖತ್ತಾಗಿರುತ್ತೆ, ಬಟ್ಟೆ ಕ್ವಾಲಿಟಿ ಎಲ್ಲ ಸಖತ್ತಾಗಿರುತ್ತೆ, ಅಲ್ಲಿ ತಗೊಳ್ಳೋಣ ಬನ್ನಿ. ಹಾಂ ಸರಿ ಆಯಿತು. ಆದರೂ ಏನೋ ಒಂಥರ ಚೆನ್ನಾಗಿ ಕಾಣ್ತಿದ್ದೀರಾ ಕಣ್ರಿ ನೀವು. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇದೆ. ನೋಡ್ಕೊಂಡು ಎಲ್ಲಿ ಕುತ್ಕೊಂತೀರಾ, ಇಲ್ಲ ಎದ್ದು ಬರ್ತೀರಾ? ಆದರೂ ಇಲ್ಲೇ ಕುತ್ಕೊಳ್ಳೋಣ ನಿಮ್ಮ ನೋಡಿಕೊಂಡು ಅನ್ನಿಸ್ತಾ ಇದೆ. ಆಯ್ತು, ಇಲ್ಲೇ ಕುತ್ಕೊಳ್ಳಿ, ನೋಡ್ಕೊಂಡೇ ಕುತ್ಕೊಳ್ಳಿ. ಮತ್ತೆ ಹೆಂಗಿದೆ ಕಾಲೇಜು? ಕಾಲೇಜಿನೂ ತುಂಬ ಚೆನ್ನಾಗಿದೆ, ಆದರೆ ಮುಗೀತಾ ಬಂತಲ್ಲ, ಅದೇ ಜಾರು. ಬೇರೆದೇನಾದರೂ ಓದ್ತೀರಾ? ಓದೋದಿದ್ರೆ ನಂದೇನು ಅಭ್ಯಂತರ ಇಲ್ಲ, ನಾನು ಚೆನ್ನಾಗೇ ಓದಿಸ್ತೀನಿ. ಮುಂದೆ ನೋಡಬೇಕು ಏನಾಗುತ್ತೆ ಅಂತ. ಲೈಫ್ ಕರ್ಕೊಂಡು ಹೋಗುತ್ತೆ, ಹಂಗೆ ಹೋಗೋದು. ಲೈಫ್ಗೇನು ಚೆನ್ನಾಗಿರುತ್ತೆ ಬಿಡಿ, ನಾನು ಇದ್ದೀನಲ್ವಾ, ತಲೆ ಎರಿಸ್ಕೊತೀರಾ? ರೀ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀವಿ, ಒಂದು ಸೆಲ್ಫಿ ತಗೊಳ್ಳೋಣ. ಸ್ಮೈಲ್ ಮಾಡಿರಿ, ಜೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿ. ಈ ಫೋಟೋನ ನಮ್ಮ ಮಕ್ಕಳಾಗೋರಿಗೆ ಇಟ್ಕೊಂಡು ನಮ್ಮ ಮಕ್ಳಿಗೆ ತೋರಿಸ್ತೀನಿ ನಾನು. ಆಯಿತು ಆಯಿತು, ತೋರಿಸ್ತೀರಂತೆ, ನಡೀರಿ ಇವಾಗ. ನಡೀರಿ ಬೇಗ, ಬಟ್ಟೆ ಅಂಗಡಿ ಕ್ಲೋಸ್ ಆಗುತ್ತೆ.